ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೇಘನಾ ಬೇವಿ. ನಾನು ದೇವಿಗೆ ಸಂಸ್ಥೆಯಲ್ಲಿ ಕೆಮಿಸ್ಟ್ರಿ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಹೈಡ್ರೋಕಾರ್ಬನ್ಸ್ ಚಾಪ್ಟರ್ನ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆದಂತಹ ಕೋಲ್ಬೇಸ್ ಎಲೆಕ್ಟ್ರಾಲಿಸಿಸ್ ಮೆಥಡ್, ಈ ಪರ್ಟಿಕ್ಯುಲರ್ ಮೆಥಡ್ನ ಡಿಸ್ಕಸ್ ಮಾಡೋಣ. ಆ್ಯಂಡ್ ಸ್ಟೂಡೆಂಟ್ಸ್, ಮಾರ್ಕ್ ಇಟ್ ಆಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಫಾರ್ 3 ಮಾರ್ಕ್. 3 ಮಾರ್ಕಿಗೆ ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಇದು. ಹೈಡ್ರೋಕಾರ್ಬನ್ಸಲ್ಲಿ ನಿಮಗೆ 3 ಮಾರ್ಕಿಗೆ ಯಾವ್ದಾದ್ರು ಕ್ವೆಶನ್ಸ್ ಬರ್ತಿದೆ ಅಂದರೆ ಈ ಕೋಲ್ಬೇಸ್ ಎಲೆಕ್ಟ್ರಾಲಿಟಿಕ್ ಮೆಥಡ್, ಕ್ಲೋರಿನೇಷನ್ ಆಫ್ ಮೀಥೇನ್ ಇವುಗಳೇ ಆಗಿರುತ್ತೆ. ಸೊ ಅದರಲ್ಲಿ ಫಸ್ಟ್ ಒನ್ ಕೋಲ್ಬೇಸ್ ಎಲೆಕ್ಟ್ರಾಲಿಸಿಸ್ ಮೆಥಡ್ನ ನಾನೀಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಕೋಲ್ಬೆ ಇಸ್ ಅ ಸೈಂಟಿಸ್ಟ್ ನೇಮ್. ಅವರು ಏನು ಹೇಳ್ತಾರೆ ಅಂದರೆ, ಯಾವುದೇ ಒಂದು ಮಾಲಿಕ್ಯೂಲ್ನ ನಾವು ಎಲೆಕ್ಟ್ರಾಲಿಸಿಸ್ ಮಾಡಿದಾಗ ಅವುಗಳು ಫಸ್ಟು ಫ್ರೀ ರ್ಯಾಡಿಕಲ್ನ ಕೊಡ್ತವೆ. ಆ ಫ್ರೀ ರ್ಯಾಡಿಕಲ್ ಒಂದಕ್ಕೊಂದು ಕಂಬೈನ್ ಆಗಿ ನಮಗೆ ಹೈಡ್ರೋಕಾರ್ಬನ್ಸ್ ಬರುತ್ತೆ ಅನ್ನೋದನ್ನು ಕೋಲ್ಬೆ ಅನ್ನೋ ಸೈಂಟಿಸ್ಟ್ ಹೇಳ್ಕೊಡ್ತಾರೆ. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್ ವಾಟ್ ವಿ ಹ್ಯಾವ್ ಟು ರೈಟ್, ವಾಟ್ ವಿ ಹ್ಯಾವ್ ಟು ಆನ್ಸರ್ ಅಂತ ಅಂದರೆ, ಕೋಲ್ಬೇಸ್ ಎಲೆಕ್ಟ್ರಾಲಿಸಿಸ್ ಮೆಥಡ್ ಆದಾಗ ಹೇಗೆ ಆಲ್ಕೇನ್ಸ್ ಪ್ರಿಪೇರ್ ಆಗುತ್ತೆ ಅನ್ನೋದನ್ನು ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಬಿಫೋರ್ ಗೋಯಿಂಗ್ ಟು ದ ಆ್ಯಕ್ಚುಯಲ್ ಪ್ರೊಸೀಜರ್ ಆ್ಯಂಡ್ ಮೆಕ್ಯಾನಿಸಮ್, ವಿ ಶುಡ್ ನೋ ದ ಮೀನಿಂಗ್ ಆಫ್ ಎಲೆಕ್ಟ್ರಾಲಿಸಿಸ್. ಸೊ ಎಲೆಕ್ಟ್ರಾಲಿಸಿಸ್ ಅಂದ್ರೆ ಏನು ಅನ್ನೋದು ಗೊತ್ತಿರಬೇಕು. ಸೊ ಎಲೆಕ್ಟ್ರಾಲಿಸಿಸ್ ಅಂತ ಅಂದರೆ, ನಾನು ಈ ಪರ್ಟಿಕ್ಯುಲರ್ ವರ್ಡ್ನ ಮೀನಿಂಗ್ ಹೇಳೋದಕ್ಕೆ ಈ ವರ್ಡ್ನ 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾ ಇದ್ದೀನಿ. ಲೈಸಿಸ್ ಮೀನ್ಸ್ ಬ್ರೇಕಿಂಗ್. Electro refers to current or electricity or electrons. By the utilization of current or by using electricity, if we are breaking any molecule into its respective ions or radicals, then the process is known as electrolysis. ಯಾವುದಾದ್ರು ಒಂದು ಮಾಲಿಕ್ಯೂಲ್ ಇರುತ್ತೆ, ಆ ಮಾಲಿಕ್ಯೂಲ್ನ ನಾನು ಸುಮ್ಮನೆ ಎಮ್ ಅಂತ ಬರಿತಾ ಇದ್ದೀನಿ. ಆ ಮಾಲಿಕ್ಯೂಲ್ನ ನಾವು ಸ್ಪ್ಲಿಟ್ ಮಾಡ್ತೀವಿ, ಬ್ರೇಕ್ ಮಾಡ್ತೀವಿ. ಏನಾಗಿ? ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಯಾನ್ ಆಗಿ. ಅಥವಾ ಈ ಮಾಲಿಕ್ಯೂಲು ಅಯಾನ್ ಫಾರ್ಮೇಷನ್ ಮಾಡಲ್ಲ ಅನ್ನೋದಾದರೆ ರ್ಯಾಡಿಕಲ್ ಫಾರ್ಮ್ ಮಾಡುತ್ತೆ. ಸೊ ಎಮ್ ಡಾಟ್ ಅಂತ ಬರುತ್ತೆ ಅಂದರೆ ಅದು ಫ್ರೀ ರ್ಯಾಡಿಕಲ್ ಅಂತ ಅರ್ಥ. ಇಲ್ಲಿ ಎಮ್ ಮೈನಸ್ ಅಂದರೆ ನೆಗೆಟಿವ್ ಅಯಾನ್, ಎಮ್ ಪ್ಲಸ್ ಅಂದರೆ ಪಾಸಿಟಿವ್ ಅಯಾನ್. ರ್ಯಾಡಿಕಲ್ ಆದರೂ ಫಾರ್ಮ್ ಮಾಡಲಿ, ಅಯಾನ್ಸ್ ಆದರೂ ಫಾರ್ಮ್ ಆಗಲಿ, ಒಂದು ಮಾಲಿಕ್ಯೂಲು ಸ್ಪ್ಲಿಟ್ ಆಗಿ ಅದರಲ್ಲಿರೋ ಕಾನ್ಸ್ಟಿಟ್ಯೂಯೆಂಟ್ಸ್ನ ಕೊಡುತ್ತೆ. ಈ ಸ್ಪ್ಲಿಟ್ ಆಗೋದಕ್ಕೆ ಅನ್ನಂದರೆ ಈ ಮಾಲಿಕ್ಯೂಲು ಬ್ರೇಕ್ ಆಗೋದಕ್ಕೆ ನಾವು ಕರೆಂಟ್ನ ಪಾಸ್ ಮಾಡ್ತೀವಿ. ಆ ಕರೆಂಟ್ನ ಪಾಸ್ ಮಾಡೋದ್ರಿಂದನೇ ಈ ಪರ್ಟಿಕ್ಯುಲರ್ ಮೆಥಡ್ನ ನಾವು ಕೋಲ್ಬೇಸ್ ಎಲೆಕ್ಟ್ರಾಲಿಸಿಸ್ ಮೆಥಡ್ ಅಂತ ಹೇಳ್ತೀವಿ. ಸೊ ಕೋಲ್ಬೆ ಏನು ಹೇಳ್ತಾರೆ, ಯಾವುದೇ ಮಾಲಿಕ್ಯೂಲ್ಗೂ ಒಂದು ಲಿಮಿಟೆಡ್ ಅಮೌಂಟ್ ಆಫ್ ಎಲೆಕ್ಟ್ರಿಸಿಟಿನ ಸಪ್ಲೈ ಮಾಡಿದಾಗ ಆ ಮಾಲಿಕ್ಯೂಲು ಸ್ಪ್ಲಿಟ್ ಆಗುತ್ತೆ ಅಥವಾ ಬ್ರೇಕ್ ಆಗುತ್ತೆ ಟು ಗಿವ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಯಾನ್ಸ್ ಆರ್ ಇಟ್ಸ್ ಫ್ರೀ ರ್ಯಾಡಿಕಲ್ಸ್. ಸೊ ಈ ಪರ್ಟಿಕ್ಯುಲರ್ ಪ್ರೊಸೆಸ್ನೇ ಎಲೆಕ್ಟ್ರಾಲಿಸಿಸ್ ಅಂತ ಹೇಳ್ತೀವಿ. ಸೊ ಲೈಸಿಸ್ ಮೀನ್ಸ್ ಬ್ರೇಕಿಂಗ್. ಬ್ರೇಕಿಂಗ್ ಆಫ್ ಎ ಮಾಲಿಕ್ಯೂಲ್ ಟೇಕ್ಸ್ ಪ್ಲೇಸ್ ಬೈ ದ current or electricity is nothing but electrolysis, and this process was given by Kolbe. That's why it is known as Kolbe's electrolysis. ಇಲ್ಲಿ ಕೋಲ್ಬೇಸ್ ಎಲೆಕ್ಟ್ರಾಲಿಸಿಸ್ನ ನಾವು ಎಕ್ಸ್ಪ್ಲೈನ್ ಮಾಡಬೇಕು ಅಂದಾಗ ಆಲ್ಕೇನ್ಸ್ ಪ್ರಿಪೇರ್ ಹೇಗಾಗುತ್ತೆ ಅನ್ನೋದನ್ನು ನೋಡ್ತೀವಿ. For the preparation of alkanes, what we have to do, we have to take sodium salt of any carboxylic acid or potassium salt of carboxylic acid. ಸೋಡಿಯಂ ಕಾರ್ಬಾಕ್ಸಿಲೇಟ್ ಆದರೂ ತಗೋಬೋದು ಸಾಲ್ಟ್ ಆಗಿ, ಅಥವಾ ಪೊಟ್ಯಾಷಿಯಂ ಕಾರ್ಬಾಕ್ಸಿಲೇಟ್ ಆದರೂ ತಗೋಬೋದು. ಯಾಕೆ ಅಂದರೆ ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಂ ಎರಡೂ ಕೂಡ ನಿಮಗೆ ಸ್ಟ್ರಾಂಗ್ ಅಯಾನ್ಸ್ ಆಗಿರೋದ್ರಿಂದ ಈಸಿಯಾಗಿ ಡಿಸೋಸಿಯೇಟ್ ಆಗುತ್ತೆ ಮತ್ತು ನಮಗೆ ಈಸಿಯಾಗಿ ಪ್ರಾಡಕ್ಟ್ ಬರುತ್ತೆ, ರಿಯಾಕ್ಷನ್ನು ಕೂಡ ಈಸಿಯಾಗಿ ಆಗುತ್ತೆ ಅನ್ನೋ ಕಾರಣಕ್ಕೆ ವಿ ಪ್ರಿಫರ್ ಸೋಡಿಯಂ ಆರ್ ಪೊಟ್ಯಾಷಿಯಂ. ಸೊ ಇಲ್ಲಿ ನಾನು ಸೋಡಿಯಂ ಅಯಾನ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಅಗೇನ್ ಇನ್ ದ ಪ್ಲೇಸ್ ಆಫ್ ಸೋಡಿಯಂ ಯು ಕ್ಯಾನ್ ಯೂಸ್ ಪೊಟ್ಯಾಷಿಯಂ ಆಲ್ಸೋ. ಸೊ ಇಲ್ಲಿ ಸೋಡಿಯಂ ಅಯಾನ್ ಇರೋಂಥ ಒಂದು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ನ ತಗೊಬೇಕು. ಐ ಆಮ್ ಟೇಕಿಂಗ್ 2 moles ಆಫ್ ಸೋಡಿಯಂ ಅಸಿಟೇಟ್.
CH3COO Na. To this, I am adding 2 moles of water. ಸೊ CH3COO Na ನಾನು ರಿಯಾಕ್ಟೆಂಟ್ ಆಗಿ ತೊಗೊಂಡಿದ್ದೀನಿ, ಅದಕ್ಕೆ ವಾಟರ್ ಮಾಲಿಕ್ಯೂಲ್ನ ಆ್ಯಡ್ ಮಾಡ್ತಾ ಇದ್ದೀನಿ. ವಾಟರ್ ಮಾಲಿಕ್ಯೂಲ್ ಯಾಕೆ ಆ್ಯಡ್ ಮಾಡ್ತೀನಿ ಅಂದರೆ ಎಲೆಕ್ಟ್ರಾಲಿಸಿಸ್ ವಿಲ್ ಬಿ ಈಸಿಯರ್ ಇನ್ ಪ್ರೆಸೆನ್ಸ್ ಆಫ್ ವಾಟರ್. ಎಲೆಕ್ಟ್ರಾಲಿಸಿಸ್ ಪ್ರೋಸೆಸ್ನ ಮಾಡಿದಾಗ ನಮಗೆ ವಾಟರ್ ಪ್ರೆಸೆನ್ಸ್ ಇದ್ದರೆ ಆವಾಗ ಈಸಿ ಆಗುತ್ತೆ. ಅಥವಾ ನಾವು ತಗೊಳ್ಳೋವಂಥ ರಿಯಾಕ್ಟೆಂಟ್ನೇ ಏಕ್ವಿಯಸ್ ಸ್ಟೇಟಲ್ಲಿ ತಗೊಂಡ್ರೆ ದೆನ್ ದ ಪ್ರೊಸೀಜರ್ ವಿಲ್ ಬಿ ಈಸಿಯರ್. So for that, CH3COONA, that is sodium acetate, is dissolved in water ಅಂತ ನಾವು ತಗೊಬೋದು. Aqueous sodium salt of carboxylic acids are subjected to electrolysis. So electrolysis ನ ಮಾಡಿದಾಗ here Na has to remove. Na will be removed in the form of NaOH. ಸೊ 2 Na ಇರೋದ್ರಿಂದ ನಾನು ಡೈರೆಕ್ಟಾಗಿ 2 NaOH ಅಂತ ಬರ್ಕೊಳ್ತೀನಿ. ದೆನ್ 2 CH3 ರ್ಯಾಡಿಕಲ್ ಫಾರ್ಮ್ ಆಗುತ್ತೆ. ಅವೆರಡು ಕಂಬೈನ್ ಆಗಿ ನಿಮಗೆ C2H6. ದಟ್ ಮೀನ್ಸ್ ವಾಟ್? ಸೊ 2 CH3 ಅಯಾನ್ಸ್ ಕಂಬೈನ್ ಆಗಿ C2H6 ಆಗುತ್ತೆ. ದೆನ್ ದಟ್ Na ವಿಲ್ ಕಂಬೈನ್ ವಿತ್ OH. ಸೊ ದಿಸ್ water molecule will split up into H plus and OH minus. ಸೊ ಇಲ್ಲಿ 2 ವಾಟರ್ ಮಾಲಿಕ್ಯೂಲ್ ಇರೋದ್ರಿಂದ 2H plus ಮತ್ತು 2OH minus ಬರುತ್ತೆ. 2 Na ಜೊತೆ 2OH minus ಕಂಬೈನ್ ಆಗಿ ನಿಮಗೆ NaOH ಬಂದಿರೋದು. 2 CH3 will combine together to form C2H6. ಸೊ ದ ರಿಮೈನಿಂಗ್ ಥಿಂಗ್ ಈಸ್ ಇಲ್ಲಿ COO ಇದೆ. ಸೊ COO ಏನಾಗಿ ಕನ್ವರ್ಟ್ ಆಗುತ್ತೆ ಅಂದರೆ 2CO2. ದಟ್ ಮೀನ್ಸ್ ವಾಟ್? ಕಾರ್ಬನ್ ಡೈಆಕ್ಸೈಡ್ ಗ್ಯಾಸು ಲಿಬ್ರೇಟ್ ಆಗುತ್ತೆ ವಿತ್ ದ ಲಿಬ್ರೇಷನ್ ಆಫ್ ಹೈಡ್ರೋಜನ್. ಹೈಡ್ರೋಜನ್ ಕೂಡ ಲಿಬ್ರೇಟ್ ಆಗುತ್ತೆ. ಸೊ ಕೋಲ್ಬೇಸ್ ಎಲೆಕ್ಟ್ರಾಲಿಸಿಸ್ ಮೆಥಡ್ನ ನೀವು ಡಿಸ್ಕಸ್ ಮಾಡ್ತಿದ್ದೀರಾ ಅಂದರೆ ಯು ಪೀಪಲ್ ಹ್ಯಾವ್ ಟು ರಿಮೆಂಬರ್ ದೀಸ್ 3 ಪಾಯಿಂಟ್ಸ್. ಫಸ್ಟ್ ಕೋಲ್ಬೇಸ್ ಎಲೆಕ್ಟ್ರಾಲಿಸಿಸ್ ಮೆಥಡನ್ನು ಎಕ್ವಿಯಸ್ ಕಂಡೀಷನಲ್ಲಿ ಮಾಡ್ತೀವಿ. ಆ್ಯಂಡ್ ಸೆಕೆಂಡ್ ಪಾಯಿಂಟ್, ಕೋಲ್ಬೇಸ್ ಎಲೆಕ್ಟ್ರಾಲಿಸಿಸ್ ಮೆಥಡಲ್ಲಿ ಹೈಡ್ರೋಜನ್ ಗ್ಯಾಸು ನಿಮಗೆ ಕ್ಯಾಥೋಡಲ್ಲಿ ಲಿಬ್ರೇಟ್ ಆಗುತ್ತೆ. ಕ್ಯಾಥೋಡ್ ಹತ್ರ ಆಲ್ಕೇನ್ ಆ್ಯನೋಡ್ ಹತ್ರ ಫಾರ್ಮ್ ಆಗುತ್ತೆ. ಸೊ ದೀಸ್ ಆರ್ ದ 3 ಪಾಯಿಂಟ್ಸ್ ಯು ಪೀಪಲ್ ಹ್ಯಾವ್ ಟು ರಿಮೆಂಬರ್ ವೈಲ್ ರೈಟಿಂಗ್. ಸೊ ಇದ್ರ ಮೆಕ್ಯಾನಿಸಮ್ನ ಹೇಗೆ ಕಂಡುಹಿಡಿಯೋದು ಅಂದರೆ ಆ್ಯನೋಡಲ್ಲಿ ಏನು ರಿಯಾಕ್ಷನ್ ಆಗುತ್ತೆ, ಕ್ಯಾಥೋಡಲ್ಲಿ ಏನು ರಿಯಾಕ್ಷನ್ ಆಗುತ್ತೆ, ಅವುಗಳನ್ನ ಬರ್ಕೊಂಡ್ರೆ ನಿಮಗೆ ಮೆಕ್ಯಾನಿಸಮ್ ಈಸಿ ಆಗುತ್ತೆ. ಸೊ ಫಸ್ಟ್ ಐ ಆಮ್ ಟೇಕಿಂಗ್ CH3COONA, that is sodium acetate. So we have taken 2 moles of sodium acetate. Those 2 moles of sodium acetate will undergo dissociation to form acetate ion 2CH3COO minus plus 2Na plus. ಓಕೆ, ಸೊ 2CH3COO ಮೈನಸ್ ಬಂದಿದೆ ಅಂದರೆ ಅಸಿಟೇಟ್ ಅಯಾನ್ ಫಾರ್ಮ್ ಆಗಿದೆ. ಈ ಅಸಿಟೇಟ್ ಅಯಾನ್ನ ನೆಕ್ಸ್ಟ್ ನಾವು ಆ್ಯನೋಡ್ ಕಡೆಯಲ್ಲಿ ಹೇಗೆ ಅದು ರ್ಯಾಡಿಕಲ್ ಫಾರ್ಮೇಷನ್ ಮಾಡುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಸೊ ಸಿನ್ಸ್ ವಿ ನೋ ದ್ಯಾಟ್ acetate ion or alkanes reaction will be takes place at anode and hydrogen will be liberated at cathode. I am writing the reactions of anode part. ಸೊ ಆ್ಯನೋಡ್ ಪಾರ್ಟಲ್ಲಿ ಏನಾಗುತ್ತೆ, ಈ ಅಸಿಟೇಟ್ ಅಯಾನ್ ಏನು ಫಾರ್ಮ್ ಆಗಿದೆಯಲ್ಲ, ಈ ಅಸಿಟೇಟ್ ಅಯಾನು ನಿಮಗೆ ರ್ಯಾಡಿಕಲ್ನ ಫಾರ್ಮ್ ಮಾಡುತ್ತೆ ಬೈ ಗಿವಿಂಗ್ ಔಟ್ 2 electrons. ದಟ್ಸ್ ವೈ ಐ ಹ್ಯಾವ್ ರಿಟನ್ -2e. ಸೊ 2 ಎಲೆಕ್ಟ್ರಾನ್ಸ್ನ ರಿಮೂವ್ ಮಾಡುತ್ತೀನಿ. ಅನ್ನಂದರೆ ಒಂದು ಅಸಿಟೇಟ್ ಅಯಾನಿಂದ 1 ಎಲೆಕ್ಟ್ರಾನ್, ಇನ್ನೊಂದು ಅಸಿಟೇಟ್ ಅಯಾನಿಂದ ಇನ್ನೊಂದು ಎಲೆಕ್ಟ್ರಾನ್. ಸೊ ಟೋಟಲಿ ಐ ಆಮ್ ರಿಮೂವಿಂಗ್ 2 electrons. Here I have mentioned these 2 electrons in
ದಿಸ್ ಆರೋ ಪಾರ್ಟ್. ಸೊ ಏನಾಗುತ್ತೆ, ಈ 2 ಎಲೆಕ್ಟ್ರಾನ್ಸ್ನ ರಿಮೂವ್ ಮಾಡಿದ್ರೆ ಎಲೆಕ್ಟ್ರಾನ್ ಹೊರಟೋಯ್ತು, ಉಳ್ಕೊಂಡಿದ್ದು ಏನಾಗುತ್ತೆ 2CH3COO ರ್ಯಾಡಿಕಲ್. ಸೊ ಸ್ಪ್ಲಿಟ್ ಮಾಡಿನಾದ್ರೂ ಬರಿಬೋದು 2CH3COO ರ್ಯಾಡಿಕಲ್ನ, ಇಲ್ಲ ಹಾಗೇನೆ ಬರ್ಕೊಬೋದು. ದಿಸ್ ಈಸ್ ದ ಫಸ್ಟ್ ಪಾಯಿಂಟ್ ಟೇಕ್ಸ್ ಪ್ಲೇಸ್ ಇನ್ ಆ್ಯನೋಡ್ ಪಾರ್ಟ್. ನೆಕ್ಸ್ಟ್ ಸೆಕೆಂಡ್ ಪಾರ್ಟ್, this acetate radical will undergo dissociation again. 2CH3COO radical ಇದೆಯಲ್ಲ, ಇದು ಡಿಸೋಸಿಯೇಟ್ ಆಗುತ್ತೆ by the removal of acetate radical will become acetyl radical or methyl radical by the liberation of 2 moles of carbon dioxide. 1 ಮೋಲಲ್ಲಿ 1 ಕಾರ್ಬನ್ 2 ಆಕ್ಸಿಜನ್ ಇದೆ. ಸೊ ಇಟ್ ಕ್ಯಾನ್ ಫಾರ್ಮ್ 1 ಮೋಲ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಸೊ 2 ಮೋಲ್ಸ್ ಅಂತ ತಗೊಂಡಾಗ 2CO2 ಆಗುತ್ತೆ. ನೀವು ಡೈರೆಕ್ಟಾಗಿ ಇಲ್ಲಿನಾರು ಬರಿಬೋದು, ಆರ್ ಎಲ್ಸ್ ಐ ಆಮ್ ರೈಟಿಂಗ್ ಲೈಕ್ ದಿಸ್ 2CH3 radical plus 2CO2 will be liberated out. So this is the second part or second reaction in anode side. Next, these 2 methyl radical will combine together to form ethane. 2 ಮಿಥೈಲ್ ರ್ಯಾಡಿಕಲ್ ಇದೆ, ಒಂದಕ್ಕೊಂದು ಜಾಯಿನ್ ಆಗುತ್ತೆ, ರ್ಯಾಡಿಕಲ್ ಹೊರಟೋಗುತ್ತೆ, ನಮಗೆ ಹೈಯರ್ ಆಲ್ಕೇನ್ ಫಾರ್ಮ್ ಆಗುತ್ತೆ. ಸೊ ದಟ್ ಈಸ್ ದ ಥರ್ಡ್ ಸ್ಟೆಪ್ ಆರ್ ಥರ್ಡ್ ರಿಯಾಕ್ಷನ್. 2CH3 ಅಂತನಾರು ಬರ್ಕೊಳ್ಳಿ, ಆರ್ ಎಲ್ಸ್ ಯು ಕ್ಯಾನ್ ರೈಟ್ CH3 radical plus CH3 radical ಸಪ್ರೇಟ್ ಆಗಾರು ಬರ್ಕೊಳ್ಳಿ. ಸೊ 2 ರ್ಯಾಡಿಕಲ್ಸು ಕಂಬೈನ್ ಆಗುತ್ತೆ. ಸೊ ಸಿ ಕಂಬೈನ್ ಆದರೆ C2 ಆಗುತ್ತೆ. ಎರಡರಲ್ಲೂ 3 ಹೈಡ್ರೋಜನ್ ಇರೋದ್ರಿಂದ ಇಟ್ ವಿಲ್ ಫಾರ್ಮ್ C2H6. ದಿಸ್ ಈಸ್ ನಥಿಂಗ್ ಬಟ್ ಈಥೇನ್. ಸೊ ನಾವು ಮಿಥೈಲ್ ರ್ಯಾಡಿಕಲ್ ಫಾರ್ಮ್ ಮಾಡಿದ್ರೆ ಈಥೇನ್ ಬರುತ್ತೆ. ದಟ್ ಮೀನ್ಸ್ ವಾಟ್, ನಾವು ಯಾವ ರ್ಯಾಡಿಕಲ್ನ ಫಸ್ಟ್ ಇನಿಷಿಯಲ್ ಸ್ಟೇಟಲ್ಲಿ ಫಾರ್ಮ್ ಮಾಡ್ಕೊಳ್ತೀವೋ ಅದರದ್ದು ಡಬಲ್ ಆಗುತ್ತೆ ಕಾರ್ಬನ್ ಆಟಮ್ ಮತ್ತು ಹೈಡ್ರೋಜನ್ ಆಟಮ್. ಸೊ ಇದಿಷ್ಟು ಆ್ಯನೋಡ್ ಪಾರ್ಟ್ ಆಯಿತು. ಆ್ಯನೋಡಲ್ಲಿ ಈ ರಿಯಾಕ್ಷನ್ಸ್ ಆಗುತ್ತೆ. ದೆನ್ ವಾಟ್ ಅಬೌಟ್ ಕ್ಯಾಥೋಡ್? ಆಲ್ರೆಡಿ ನಾನು ಮೆನ್ಷನ್ ಮಾಡಿದ್ದೀನಿ ಕ್ಯಾಥೋಡಲ್ಲಿ ಹೈಡ್ರೋಜನ್ ಗ್ಯಾಸ್ ಲಿಬ್ರೇಟ್ ಆಗುತ್ತೆ ಅಂತ. ಬಟ್ ಕ್ಯಾಥೋಡ್ ವಿಲ್ ಆಲ್ಸೋ ಅಂಡರ್ಗೋ ಸಮ್ ಅಮೌಂಟ್ ಆಫ್ ರಿಯಾಕ್ಷನ್ಸ್. ಸೊ ಈಗ ನಾವು ಕ್ಯಾಥೋಡ್ ರಿಯಾಕ್ಷನ್ಸ್ನ ಈಗ ಕ್ಯಾಥೋಡ್ ರಿಯಾಕ್ಷನ್ನ ಡಿಸ್ಕಸ್ ಮಾಡೋಣ. ಅಟ್ ಕ್ಯಾಥೋಡ್, ಸೊ ಕ್ಯಾಥೋಡ್ ಪಾರ್ಟಲ್ಲಿ ನಿಮ್ಗೆ ಏನು ರಿಯಾಕ್ಷನ್ ಆಗುತ್ತೆ ಅಂದರೆ, ಆಲ್ರೆಡಿ ವಿ ಹ್ಯಾವ್ ಟೇಕನ್ 2 moles ಆಫ್ ವಾಟರ್ ಮಾಲಿಕ್ಯೂಲ್. those 2 moles of water molecule will undergo dissociation again. 2 moles of water molecule ಏನು ಮಾಡುತ್ತೆ, ಡಿಸೋಸಿಯೇಷನ್ ಆಗುತ್ತೆ. ವಾಟರ್ ಡಿಸೋಸಿಯೇಟ್ ಆದರೆ ನಮಗೆ ಗೊತ್ತಿದೆ H+OH- ಅಂತ ಅಯಾನ್ಗಳು ಸಿಗುತ್ತೆ. ಬಟ್ ಇಲ್ಲಿ ಆಲ್ರೆಡಿ ನೆಗೆಟಿವ್ ಅಯಾನ್ ನಿಮಗೆ ಫಸ್ಟ್ ಆ್ಯನೋಡ್ನ ಫಸ್ಟ್ ರಿಯಾಕ್ಷನಲ್ಲಿ ಅಂದರೆ ವಿ ಹ್ಯಾವ್ ರಿಮೂವ್ 2 electrons ರೈಟ್. 2 electrons ಆ್ಯನೋಡ್ ಪಾರ್ಟಿಂದ ರಿಮೂವ್ ಆಯಿತು ಅಂದರೆ ಇದು ಕ್ಲೋಸ್ಡ್ ಸರ್ಕ್ಯೂಟ್ ಇರುತ್ತೆ. ಸೊ ಆ್ಯನೋಡು ಕ್ಯಾಥೋಡ್, ಆ್ಯನೋಡ್ ಲೆಫ್ಟ್ ಸೈಡಲ್ಲಿರುತ್ತೆ, ಕ್ಯಾಥೋಡ್ ರೈಟ್ ಸೈಡಲ್ಲಿರುತ್ತೆ. ಆ್ಯನೋಡ್ ಪಾರ್ಟಿಂದ ನಿಮಗೆ 2 electrons ರಿಮೂವ್ ಆಗ್ತಿದೆ ಅಂದರೆ ಅರ್ಥ ಆ 2 electrons ಕ್ಯಾಥೋಡ್ ಕಡೆಗೆ ಮೂವ್ ಆಗಬೇಕು. ಹಂಗಂದರೆ ಕ್ಯಾಥೋಡು ಆ 2 electronsನ ಯುಟಿಲೈಸ್ ಮಾಡ್ಕೊಳ್ಳೇಬೇಕು, ಬಿಕಾಸ್ ಇಟ್ ಈಸ್ ಅನ್ ಎಲೆಕ್ಟ್ರಾಲಿಸಿಸ್ ಪ್ರೋಸೆಸ್. ಸೊ ಫಾರ್ ದಿಸ್ ರೀಸನ್ ಡೈರೆಕ್ಟಾಗಿ ವಾಟರ್ ಮಾಲಿಕ್ಯೂಲ್ ಡಿಸೋಸಿಯೇಟ್ ಆಗಲ್ಲ. ಇನ್ಸ್ಟೆಡ್ ಆಫ್ ದಟ್ this water molecule will utilize those 2 electrons from anode part and then it will undergo dissociation like hydrogen radical with OH- ion. ಸೊ ನಾವಿಲ್ಲಿ 2 ಹೈಡ್ರೋಜನ್ ರ್ಯಾಡಿಕಲ್ನ ಪಡ್ಕೊಳ್ತೀವಿ, ಯಾಕಂದರೆ ವಿ ಹ್ಯಾವ್ ಟೇಕನ್ 2 ವಾಟರ್ ಮಾಲಿಕ್ಯೂಲ್. ಸೊ 2 OH- ಅಯಾನ್ ಕೂಡ ಸಿಗುತ್ತೆ. ಇಲ್ಲಿ ಆಲ್ರೆಡಿ ಎಲೆಕ್ಟ್ರಾನ್ ಇರೋದ್ರಿಂದ ನಮ್ಗೆ ಇಲ್ಲಿ H+ ಅಯಾನ್ ಸಿಗಲ್ಲ, ರ್ಯಾಡಿಕಲ್ ಸಿಗುತ್ತೆ. ಓಕೆ,
These 2H radical will be there, no? ಅದನ್ನು ನಾನು ಸಪ್ರೇಟಾಗಿ ಬರ್ಕೋತಾ ಇದ್ದೀನಿ, ನೀವು ಒಟ್ಟಿಗೆ ಬೇಕಿದ್ರು ಬರಿಬೋದು. These 2 hydrogen radical will combine together to form hydrogen gas which will liberate at cathode part. ಸೊ ಬಂದಂಥ ಪ್ರಾಡಕ್ಟಲ್ಲಿ ಒಂದು ರ್ಯಾಡಿಕಲ್ ಫಾರ್ಮೇಷನ್ ಇದೆ, ಇನ್ನೊಂದು ಅಯಾನ್ ಫಾರ್ಮೇಷನ್ ಇದೆ. ರ್ಯಾಡಿಕಲ್ ಫಾರ್ಮೇಷನಲ್ಲಿರುವಂಥ ಹೈಡ್ರೋಜನ್ ಲಿಬ್ರೇಟ್ ಆಗಿ ಹೊಟ್ಟೋಗಿದೆ. ದೆನ್ ಅಯಾನ್ ಫಾರ್ಮೇಷನಲ್ಲಿರುವಂತಹ OH ಮೈನಸ್ಸು ಯಾವುದ್ರ ಜೊತೆ ಕಂಬೈನ್ ಆಗುತ್ತೆ? ನಮಗೆ ಆ್ಯನೋಡ್ ಪಾರ್ಟಲ್ಲಿ 2Na+ ಅಂತ ಅಯಾನ್ ಬಂದಿದೆ, ಅಲ್ಲಿ ಪ್ಲಸ್ ಅಯಾನ್ ಇದೆ, ಇಲ್ಲಿ ಮೈನಸ್ ಅಯಾನ್ ಇದೆ. ಸೊ ದೀಸ್ ಟು ವಿಲ್ ಕಂಬೈನ್, ದಟ್ ಈಸ್ 2Na+ will combine with these two OH minus to form 2NaOH. ಸೊ 2NaOH ಕೂಡ ನಿಮಗೆ ಕ್ಯಾಥೋಡ್ 2NaOH ಕೂಡ ನಿಮಗೆ ಕ್ಯಾಥೋಡ್ ಪಾರ್ಟಲ್ಲೇ ಲಿಬ್ರೇಟ್ ಆಗೋದು. ಹೈಡ್ರೋಜನ್ ಗ್ಯಾಸ್ ಕ್ಯಾಥೋಡಲ್ಲಿ ಲಿಬ್ರೇಟ್ ಆಗುತ್ತೆ, ಬಟ್ ಆಲ್ಕೇನ್ ಆ್ಯನೋಡ್ ಪಾರ್ಟಲ್ಲಿ ನಮಗೆ ಪ್ರಿಪೇರ್ ಆಗುತ್ತೆ ಅಥವಾ ಫಾರ್ಮ್ ಆಗುತ್ತೆ. This is how you people have to explain coal-based electrolysis method step by step. ಫಸ್ಟು ಓವರಾಲ್ ರಿಯಾಕ್ಷನ್ ಬರ್ಕೊಳ್ತೀರಾ, ದೆನ್ ಒಂದು ಎಕ್ಸಾಂಪಲಿಂದ ಓವರಾಲ್ ರಿಯಾಕ್ಷನ್ ಬರೆದು ಆ ಎಕ್ಸಾಂಪಲ್ಗೆ ಆ ಪರ್ಟಿಕ್ಯುಲರ್ ರಿಯಾಕ್ಷನ್ ಆ್ಯನೋಡ್ ಪಾರ್ಟಲ್ಲಿ ಏನಾಗುತ್ತೆ, ಕ್ಯಾಥೋಡ್ ಪಾರ್ಟಲ್ಲಿ ಏನಾಗುತ್ತೆ, ಆ್ಯನೋಡ್ ಪಾರ್ಟಲ್ಲಿ ನಮ್ಗೆ ಏನು ಪ್ರಾಡಕ್ಟ್ ಆಗಿ ಸಿಗುತ್ತೆ, ಕ್ಯಾಥೋಡಲ್ಲಿ ಏನು ಪ್ರಾಡಕ್ಟ್ ಆಗಿ ಸಿಗುತ್ತೆ ಅನ್ನೋದನ್ನು ಮೆನ್ಷನ್ ಮಾಡಿ ಆ ರಿಯಾಕ್ಷನ್ಸ್ನ ಆ್ಯಸ್ ಇಟ್ ಈಸ್ ಬರೀಬೇಕು. ಆ್ಯಂಡ್ ವೈಲ್ ರೈಟಿಂಗ್ ದಿಸ್ ಪರ್ಟಿಕ್ಯುಲರ್ ಆನ್ಸರ್ ಯು ಪೀಪಲ್ ಹ್ಯಾವ್ ಟು ಬಿ ಅವೇರ್ Na+OH- ಬಿಟ್ಟರೆ ಇನ್ನೆಲ್ಲ ರ್ಯಾಡಿಕಲ್ ಫಾರ್ಮಲ್ಲಿ ಇರುತ್ತೆ. Na+OH- ಇದೆರಡೇ ನಿಮಗೆ ಅಯಾನ್ ಫಾರ್ಮಲ್ಲಿ ಸಿಗೋದು. Naಗೆ ಪ್ಲಸ್ ಚಾರ್ಜ್ ಹಾಕ್ತೀರಾ, OH- ಅಯಾನ್ ಚಾರ್ಜು ಮೈನಸ್ ಹಾಕಿರ್ತೀರ. ಸೊ ದಿಸ್ ಥಿಂಗ್ ಯು ಪೀಪಲ್ ಹ್ಯಾವ್ ಟು ರಿಮೆಂಬರ್ while writing coal-based electrolysis method. And again I am repeating, this question is must and should for 3 mark. Mark it as important and study well. Thank you.